ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆ ಧಾರಾವಾಹಿ ಪ್ರೇಕ್ಷಕರ ಮೆಚ್ಚಿನ ಸೀರಿಯಲ್. TRPಯಲ್ಲೂ ಸಖತ್ ಹವಾ ಸೃಷ್ಟಿಸುತ್ತಿದೆ ಈ ಧಾರಾವಾಹಿ. ಇಲ್ಲಿ ಭೂಮಿಕಾ ಹಾಗೂ ಗೌತಮ್ ಪಾತ್ರವೇ ಪ್ರಮುಖ ಹೈಲೈಟ್. ಅದರಲ್ಲೂ ಭೂಮಿಕಾ ಪಾತ್ರಧಾರಿ ಛಾಯಾ ಸಿಂಗ್ ಈ ಧಾರಾವಾಹಿ ಮೂಲಕ ಕಿರುತೆರೆಗೆ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಸದ್ಯ ಛಾಯಾ ಸಿಂಗ್ ಅವರು ಇತ್ತೀಚೆಗೆ ನಟಿಸಿರುವ ಭೈರತಿ ರಣಕಲ್ ಕೂಡ ಸಖತ್ ಸೌಂಡ್ ಮಾಡ್ತಿದೆ. ಸಂದರ್ಶನವೊಂದರಲ್ಲಿ ನಟಿ ತಾವು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರೋ ಆ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ಫೋಟೋಶೂಟ್ ಅಂದರೆ ಏನು ಅಂತ ಗೊತ್ತಿಲ್ಲದ ಛಾಯಾಗೆ ಫೋಟೋಶೂಟ್ ಮಾಡಿಸಿ ಆಯಿತು, ಅದರಲ್ಲಿ ಸೆಲೆಕ್ಟ್ ಆಗಿಬಿಟ್ಟರು. ಕೊನೆಗೆ ಅವರಿಗೆ ದೂರದರ್ಶನ ಚಂದನದಲ್ಲಿ ಬರುತ್ತಿದ್ದ ಸಮಾಗಮ ಸೀರಿಯಲ್ ಆಫರ್ ಬಂದಿತ್ತು. ಹೀಗೆ ಅನೇಕ ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ನಟಿ ಛಾಯಾ ಸಿಂಗ್. ಇದೇ ವೇಳೆ ನಟಿ ಪತಿಯನ್ನು ಹಾಡಿ ಹೊಗಳಿದ್ದಾರೆ. ಮಾತ್ರವಲ್ಲ, ಅವರಿಗೆ ಸಮಯ ನೀಡಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನನ್ನ ಗಂಡನ ಹೆಸರು ಕೃಷ್ಣ. ನಾನು ಲಕ್ಕಿ ಅವರನ್ನು ಪಡೆದಿದ್ದು ತುಂಬ ಸಪೋರ್ಟಿವ್ ಗಂಡ. ಅವರು ಅತ್ತೆ ಮಾವ ಅವರು ಚೆನ್ನೈಯಲ್ಲಿದ್ದಾರೆ. 2 ವರ್ಷಗಳೇ ಆಯಿತು. ಅವರು ಬಿಡುವಾದಾಗ ಇಲ್ಲಿ ಬರ್ತಾರೆ. ನಾನು ಫ್ರೀ ಆದಾಗ ಅಲ್ಲಿ ಹೋಗ್ತೇನೆ. ವರ್ಷ ಪೂರ್ತಿ ನಾವು ಜೊತೆಗೆ ಕಳೆಯೋದು 10 ದಿನ ಅಷ್ಟೇ ಇರುತ್ತೆ. ಬೆಳಗ್ಗೆ ರಾತ್ರಿ ವಿಡಿಯೋ ಕಾಲ್ ಮಾಡ್ತೇವೆ. ಕೆಲವೊಮ್ಮೆ ಅದು ಆಗಲ್ಲ, ತುಂಬ ಶೂಟಿಂಗ್ ಅಂತ ಬ್ಯುಸಿ ಇರ್ತೇವೆ. ಆದರೆ ಅವರು ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಇನ್ನೊಂದು ತಮಿಳ್ ಧಾರಾವಾಹಿ ಶೂಟಿಂಗ್ ಬೆಂಗಳೂರಿನಲ್ಲೇ ಆಗ್ತಿದೆ. ಅವಕಾಶ ಸಿಕ್ಕಾಗ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂತಾರೆ. 14 ವರ್ಷ ದೇವರ ದಯದಿಂದ ಚೆನ್ನಾಗಿ ಜೀವನ ನಡೆಯುತ್ತಿದೆ ಎಂದಿದ್ದಾರೆ. ಅಂದಹಾಗೆ ಛಾಯಾ ಅವರು ಕನ್ನಡ ಮಾತ್ರವಲ್ಲದೆ ಮಲಯಾಳಂ, ತಮಿಳು ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ. ಈಗಲೂ ನಟಿಸುತ್ತಿದ್ದಾರೆ. ತಮಿಳಿನ ತುಂಟಾಟ ಚಿತ್ರ ಧನುಷ್ ಜೊತೆ ತಿರುಡ ತಿರುಡಿ ಸಿನಿಮಾ ಅವರಿಗೆ ದೊಡ್ಡ ಯಶಸ್ಸು ತಂದುಕೊಟ್ಟಿತ್ತು. ಮಫ್ತಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ತಂಗಿಯಾಗಿ ನಟಿಸಿದ್ದಾರೆ. ಕನ್ನಡದ ಕಾಕಿ ಸಿನಿಮಾದಲ್ಲೂ ನಟಿಸಿದ್ದಾರೆ. ಇನ್ನು ಛಾಯಾ ಸಿಂಗ್ ಅವರು ಅಮೃತಧಾರೆ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಮಿಂಚುತ್ತಿದ್ದಾರೆ. ಭೂಮಿಕಾ ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಮಲಯಾಳಂ, ತಮಿಳು, ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವ ಛಾಯಾ ಸಿಂಗ್ ಅವರು ಒಂದು ಟೈಮ್ನಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದರು. ಅವರಿಗೆ ಸೀರಿಯಲ್ಗಳಲ್ಲಿ ಸಕ್ರಿಯರಾಗಿದ್ದಾರೆ. ಛಾಯಾ ಸಿಂಗ್ ಅವರಿಗೆ ಈಗ 42 ವರ್ಷ. 42 ವರ್ಷದಲ್ಲಿ ಸೀರಿಯಲ್ ಒಂದರ ಲೀಡ್ ರೋಲ್ ಆಗುವುದೆಂದರೆ ಚಿಕ್ಕ ವಿಷಯವಲ್ಲ. 30ಕ್ಕೆ ಹೀರೋಯಿನ್ ರೋಲ್ ಸಿಗದೆ ನಟಿಯರು ಪರದಾಡುವಾಗ 42 ವರ್ಷದಲ್ಲಿ ಛಾಯಾ ಸಿಂಗ್ ಸೂಪರ್ ಆಗಿರುವ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ. ಛಾಯಾ ಸಿಂಗ್ ತಮಿಳುನಾಡಿನ ಮೈಲಾರಪುರದಲ್ಲಿ ಹುಟ್ಟಿದ್ದಾರೆ. ಮಲಯಾಳಂ, ತಮಿಳು ಹಾಗೂ ಕನ್ನಡದಲ್ಲಿಯೂ ಸಿನಿಮಾಗಳನ್ನು ಮಾಡಿ ಅಪಾರ ಅಭಿಮಾನಿಗಳನ್ನು ಗಳಿಸಿಕೊಂಡು ಸೈ ಎನಿಸಿಕೊಂಡಿರುವ ನಟಿ.